भगवते वासुदेवाय। ॐ नमो भगवते वासुदेवाय।
Hare Krishna. Who can describe completely the prowess of Vishnu? ವಿಷ್ಣುವಿನಲ್ಲಿರುವಂಥ ಅಪಾರ ಶಕ್ತಿ ಯಾರದನ್ನು ವರ್ಣನಿಸಬಹುದು? Even the scientist who might have counted the particles of atoms on the universe cannot do so. ವೈಜ್ಞಾನಿಗಳು ಪರಮಾಣು ಏನಾರು ಎಣಿಸ್ಬೋದು, ಅಟಮ್ಸ್. ಆರ್ ಭಗವಂತನ ಶಕ್ತಿ ಎಷ್ಟದ ಅದನ್ನು ಅಳಿಲಿಕ್ಕೆ ಶಕ್ಯ ಇಲ್ಲ. Because he only who in the form of Trivikrama moved his leg effortlessly beyond the topmost planet Satyaloka up to the neutral state of the three modes of material nature, and all were moved. ಭಗವಂತ ತ್ರಿವಿಕ್ರಮ ರೂಪದಲ್ಲಿ ಎಲ್ಲ ಬ್ರಹ್ಮಾಂಡ ಬರೀ 2 ಕಾಲಿಂದ ಮುಗಿಸಿಬಿಟ್ಟ, 2 ಹೆಜ್ಜೆ. ಭಗವಂತನ ಶಕ್ತಿ ಬಗ್ಗೆ ಯಾರು ಅಂದಾಜು ಮಾಡ್ಕೊಳ್ಳಿಕ್ಕಾಗ್ತದೆ? ಆಮೇಲೆ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮದೇವ್ರು ಹೇಳಿಕತ್ತಾರೆ, ನೀದರ್ ಐ ನಾರ್ ಆಲ್ ದ ಸೇಜಸ್ ಬಾರ್ನ್ ಬಿಫೋರ್ ಯು. ನಾರದ್ರು ಹೇಳಿಕತ್ತಾರೆ, ನಿನ್ಕಿನ ಮೊದಲು ಹುಟ್ಟಿದವರು 4 ಕುಮಾರರು ನಿನಗಾಗಲಿ ನಾರದ್ರಿಗೆ. ನೋ ಫುಲ್ಲಿ ದಿ ಓಮ್ನಿಪೋಟೆಂಟ್ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಪೂರ್ಣ ಭಗವಂತನ ತಿಳ್ಕೊಳ್ಳೋದು ಅಸಂಭವ. ಸೊ ವಾಟ್ ಕ್ಯಾನ್ ಅದರ್ಸ್? ನಮಗ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನು ಬಾಕಿಯವ್ರ ಬಗ್ಗೆ ಏನು ಹೇಳ್ಬೇಕು? ಹೂ ಆರ್ ಬಾರ್ನ್ ಆಫ್ಟರ್ ಅಸ್ ನೋ ಅಬೌಟ್ ಹಿಮ್. ಈವನ್ ದಿ ಫಸ್ಟ್ ಇನ್ಕಾರ್ನೇಷನ್ ಆಫ್ ದಿ ಲಾರ್ಡ್ ಶೇಷ, ಮೊದಲೇ ವಿಸ್ತಾರ ಭಗವಂತನ ಬಲರಾಮದಿಂದ ಶೇಷ, ಅವರಿಗೂ ಶೇಷದೇವರಿಗೂ has not been able to reach the limit of such knowledge. Although he is describing the qualities of the Lord with 100 faces, ಸಾವಿರ ಅನಂತ ಮುಖ, ಅನಂತ ಕಾಲವರೆಗೂ ಭಗವಂತನ ಗುಣಗಾನ ಮಾಡುತ್ತಾ ಇದ್ರು, ಮುಗಿತಾ ಇಲ್ಲ. ಅಷ್ಟು ಭಗವಂತನಲ್ಲಿರುವಂಥ ಶಕ್ತಿ, ಭಗವಂತನಲ್ಲಿರುವಂಥ ದಿವ್ಯ ಗುಣ, ಭಗವಂತನ ನಾಮ ರೂಪ ಇವೆಲ್ಲ ಅದ. ಇನ್ನು ಮುಂದಿನ ಶ್ಲೋಕ 42ರಲ್ಲಿ ಹೇಳ್ತಾರ, ಬಟ್ ಎನಿ ಒನ್ ಹೂ ಈಸ್ ಸ್ಪೆಷಲಿ ಫೇವರ್ಡ್ ಬೈ ದಿ ಸುಪ್ರೀಂ ಲಾರ್ಡ್. ಮೊದಲು ಹೇಳಿದ್ರೆ ಇವು ಯಾರಿಗೂ ಶಕ್ತಿ ಇಲ್ಲ ಭಗವಂತನ ಬಗ್ಗೆ, ಶಕ್ತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಆದ್ರೆ ಯಾರ ಮೇಲೆ ಭಗವಂತನ ಅಸೀಮ ಕೃಪಾ ಆಗ್ತದೆ, ಸ್ಪೆಷಲಿ ಫೇವರ್ಡ್ by the Supreme Lord, the personality of Godhead. ಯಾರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನ? ಡ್ಯೂ ಟು ಅನ್ಅಲೈಡ್ ಸರೆಂಡರ್. ಯಾವ ಕಂಡೀಷನ್ ಹಾಕಲಾರ್ದ ಯಾರು ಶರಣಾಗ್ತಾರೆ ಭಗವಂತಗೆ, ಅಂಟು ದಿ ಸರ್ವಿಸ್ ಆಫ್ ದಿ ಲಾರ್ಡ್, ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಅಂಥವ್ರಿಗೆ ಭಗವಂತ ಏನು ಮಾಡ್ತಾನೆ? ಕ್ಯಾನ್ ಓವರ್ಕಮ್ ದಿ ಇನ್ಸರ್ಮೌಂಟೇಬಲ್ ಓಷನ್ ಆಫ್ ಇಲ್ಯೂಷನ್ ಆ್ಯಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಲಾರ್ಡ್. ಆವಾಗ ಮಾಯಾ ದೂರ ಆಗ್ತದೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರಳ ಆಗ್ತದೆ. ಅರ್ಥ ಭಕ್ತಿ ಸೇವೆ ಮಾಡೋರಿಗೆ ಮಾತ್ರ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಈಗ ನಿನ್ನೆನೂ ಒಂದು ಶ್ಲೋಕ ಹೇಳಿದೆ, ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವನ್ಮುಖೇ ಜೀವಾದೌ ಸ್ವಯಂ ಏವ ಸ್ಫುರತ್ಯಾದ. ಭಗವಂತನ ನಾಮ ಧಾಮ ಲೀಲಾ, ಅವನಲ್ಲಿರುವಂಥ ಗುಣ, ಅವನ ಶಕ್ತಿ ಯಾವ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ, ಮುಂದೆ ದಾರಿ ಸೇವನ್ಮುಖೇ ಜೀವಾದೌ, ಯಾರು ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗ್ತಾರ, ಸ್ವಯಂ ಏವ ಸ್ಫುರತ್ಯಾದ, ಏನು ತಿಳಿದು ಬರುವುದಿಲ್ಲ, ಎಲ್ಲ ತಿಳಿದು ಬರಲಿಕ್ಕೆ ಹತ್ತು ಬಿಡ್ತದೆ. ಅದಕ್ಕೆ ಭಗವಂತನ ಸೇವೆ ಮಾಡೋದು ಎಷ್ಟು ಮಹತ್ವ. ಇನ್ನೊಂದು ಶ್ಲೋಕ ಗೀತೆಯಲ್ಲಿ ಬರುವುದು 11.54, ಭಕ್ತ್ಯಾತ್ವ ಅನನ್ಯಯಾ ಶಕ್ಯ
ಅಹಂ ಏವ ವಿಧೋ ಅರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಯಾರು ಭಗವಂತನ ಅನನ್ಯ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಭಕ್ತ್ಯಾತ್ವ ಅನನ್ಯಯ ಶಕ್ಯ. ಅನನ್ಯಯ ಅಂದರೆ ವಿದೌಟ್ ಡಿವಿಯೇಷನ್. ಪ್ರಭುಪಾದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಅನ್ಡಿವೈಡೆಡ್. ಸ್ವಲ್ಪ ಇಲ್ಲೂ ಇವ್ರದ್ದು ಮಾಡ್ತೀನಿ, ಅವ್ರದ್ದು ಮಾಡ್ತೀನಿ, ಇದಲ್ಲ. ಬರೇ ಭಕ್ತಿ ಸೇವೆ ಭಗವಂತಂದೇ ಮಾಡೋದು, ಕೃಷ್ಣಂದೇ ಮಾಡೋದು. ಕೃಷ್ಣ, ರಾಮ, ನರಸಿಂಹ ಎಲ್ಲ ಬಂದೇ. ಮತ್ತು ಯಾರು ಈ ರೀತಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಭಕ್ತ್ಯಾತ್ವ ಅನನ್ಯಯ ಶಕ್ಯ, ಆವಾಗ ಅಹಂ ಏವ ವಿಧೋ ಅರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ನೋಡಬಹುದು, ನನ್ನ ಬಗ್ಗೆ ತಿಳ್ಕೋಬಹುದು, ತತ್ವದಲ್ಲಿ ಪ್ರವೇಶ ಮಾಡಬಹುದು. ಮತ್ತು ದಾರಿ ಅದಲ್ಲ, ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾರ ಅವ್ರಿಗೆ ಮಾತ್ರ ಭಗವಂತ ಒಲಿತಾನ. ಇದು ದಾಮೋದರ ಲೀಲೆಯಲ್ಲಿನೂ ಕೃಷ್ಣ ಇದನ್ನ ಕಳಿಸ್ಕೊಟ್ಟ. ಅವನ ಸಂದೇಶ ಅದೇ ಇದೆ, ದಾಮೋದರ ಲೀಲಾ. ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರ ಅವ್ರಿಗೆ ಮಾತ್ರ ಭಗವಂತ ಒಲಿತಾನ, ಮತ್ತಾರಿಗೂ ಇಲ್ಲ. ಎಲ್ಲ ಲೀಲೆ ಒಳಗೂ ಒಂದೊಂದು ತತ್ವ ಅವು ಅರ್ಥ ಮಾಡ್ಕೋಬೇಕು. ಗೋವರ್ಧನ್ ಗಿರಿ ಎತ್ತಿದ, ಅಲ್ಲೇನು ಸಂದೇಶ? ಇತರ ದೇವತೆಗಳ ಆರಾಧನೆ ಮಾಡೋದು ಅವಶ್ಯ ಇಲ್ಲ, ಬೇರೆ ಯಾರ್ದು ಮಾಡೋದು ಅವಶ್ಯ ಇಲ್ಲೇ ಇಲ್ಲ. ಕೃಷ್ಣನ್ ಒಂದು ಮಾಡಿದರೆ ಸಾಕು. ಇದು ಗೋವರ್ಧನ್ ಲೀಲಾದ ಸಂದೇಶ. ಅದರಂಗ ದಾಮೋದರ ಲೀಲೆಯಲ್ಲಿ ಸಂದೇಶ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತ ಒಲಿತಾನ. ಮತ್ತು ಇವತ್ತಿನ ಶ್ಲೋಕದಲ್ಲಿ ಎಲ್ಲ ದೊಡ್ಡ ಹೆಸರಲ್ಲಿ ಲಿಸ್ಟ ಕೊಟ್ಬಿಟ್ರೆ ಯಾರೆಲ್ಲ ಭಗವಂತ ಅಂತ ತಿಳ್ಕೊಂಡಾರ. ಓ ನಾರದ, ಆಲ್ದೋ ದಿ ಪೊಟೆನ್ಸಿ ಟು ದ ಲಾರ್ಡ್ ಆರ್ ಅನ್ನೋಯಬಲ್ ಆ್ಯಂಡ್ ಇಮ್ಮೆಜರಬಲ್. ಯಾರೂ ತಿಳ್ಕೊಳ್ಳಿಕ್ಕೆ ಶಕ್ಕಿಲ್ಲ, ಅಳಿಲಿಕ್ಕೂ ಶಕ್ಕಿಲ್ಲ. ಸ್ಟಿಲ್ ಬಿಕಾಸ್ ವಿ ಆರ್ ಆಲ್ ಸರೆಂಡರ್ಡ್ ಸೋಲ್ಸ್, ವಿ ನೋ ಹೌ ವಿ ಆ್ಯಕ್ಟ್ಸ್ ಥ್ರೂ ಯೋಗಮಾಯ ಪೊಟೆನ್ಸಿ. ನಮಗೆ ಗೊತ್ತದ ಭಗವಂತ ಯಾವ ರೀತಿ ಕೆಲಸ ಮಾಡುತ್ತಾ ಇದ್ದಾನ. ಆ್ಯಂಡ್ ಸಿಮಿಲರ್ಲಿ ದ ಪೊಟೆನ್ಸಿ ದ ಲಾರ್ಡ್ ಆರ್ ಆಲ್ಸೋ ನೋನ್ ಟು ದಿ ಆಲ್ ಪವರ್ಫುಲ್ ಶಿವ, ದಿ ಗ್ರೇಟ್ ಕಿಂಗ್ ಆಫ್ ದಿ ಅಥಿಯಸ್ಟಿಕ್ ಫ್ಯಾಮಿಲಿ, ನೇಮ್ರಿ ಪ್ರಹ್ಲಾದ್ ಮಹಾರಾಜ್. ಇವರೆಲ್ಲ ಭಗವಂತಗೆ ಶರಣಾದವರು, ಭಕ್ತಿ ಸೇವೆಯಲ್ಲಿ ತೊಡಗಿದವರು. ಅವರಿಗೆಲ್ಲ ಅರ್ಥ ಆಗ್ಯದ ಅನ್ಲಿಕ್ಕತ್ತಾರೆ. ಮತ್ತು ಮುಂದೆಲ್ಲ ಸಾಕಷ್ಟು ಹೆಸರು ಬಂದು ಎಲ್ಲ ಓದಿದೀಗ. ನಿನ್ನ ಪ್ರಭುಪಾದವರು ತತ್ಪರದಲ್ಲಿ ಏನು ತಿಳಿಸ್ತಾರೆ ನೋಡೋಣ. ಆಲ್ ದಿ ಗ್ರೇಟ್ ಡಿವೋಟೀಸ್ ಆಫ್ ದ ಲಾರ್ಡ್ ಆಸ್ ಮೆನ್ಷನ್ಡ್ ಅಬವ್, who flourished in the past or present, and all devotees of the Lord who will come in the future are aware of the different potencies of the Lord, along with the potencies of His name, quality, pastime, entourage, personality of Godhead, personality, etc. And how do they know? Certainly it is not by mental speculation, nor by any attempt of, by dint of limited instruments of knowledge, by limited instruments of knowledge, either the senses or the material instruments like microscope and telescope, one cannot even fully know the Lord's material potencies, which are manifested before our eyes. ಅದಕ್ಕೆ ಇವರೆಲ್ಲ ಭಗವಂತನ ಬಗ್ಗೆ ತಿಳ್ಕೊಂಡ್ರು. ಇದು ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡ್ಕೋತ ಕೂತ್ರೆ ಆಗೋದಿಲ್ಲ. ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಶ್ಲೋಕ. ತರ್ಕೋ ಅಪ್ರತಿಷ್ಠಾ ಶ್ರುತಯೋ ವಿಭಿನ್ನಂ, ನಾಸಾ ಋಷಿವ್ಯಸ್ಯ ಮತಂ ನ ಭಿನ್ನಂ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ, ಮಹಾಜನ ಏನ ಗತಸ ಪಂಥ. ಏನು ಈ ಶ್ಲೋಕದ ಅರ್ಥ? ತರ್ಕ, ಅಪ್ರತಿಷ್ಠಾ, ಲಾಜಿಕ್, ಆರ್ಗ್ಯುಮೆಂಟ್, ಡಿಬೇಟ್ ಇವೆಲ್ಲ ಮಾಡ್ತಾ ಕೂತ್ರೆ ಆಗೋದಿಲ್ಲ. ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ.
ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಂ. ಶ್ರುತಯೋ ಅಂದ್ರೆ ವೇದ. ವೇದದಲ್ಲಿ ಹುಡುಕಾಡಿದ್ರು ಸಿಗುವುದಿಲ್ಲ, ಯಾಕೆ ಒಂದೊಂದು ಕಡೆ ಒಂದೊಂದು ಹೇಳಿಬಿಟ್ಟಾರೆ. ಶ್ರುತಯೋ ವಿಭಿನ್ನಂ ನಾಸಾವ ಋಷಿವ್ಯಸ್ಯ ಮತಂ ನ ಭಿನ್ನಂ. ಒಬ್ಬ ಋಷಿಗಳ ಮತ ಒಂದು, ಇನ್ನೊಬ್ಬ ಋಷಿ ಕಡೆ ಹೋದ್ರೆ ಅವ್ರು ಇನ್ನೊಂದು ಹೇಳ್ಬಿಡ್ತಾರೆ. ಋಷಿಂನ ಭಿನ್ನಂ. ಮತ್ತು ಮುಂದೆ ಕತಿ ಹೆಂಗೆ, ನಮಗೇನು ಹೆಂಗೆ ತಿಳ್ಕೊಳ್ಳೋದು ಹೆಂಗೆ? ಧರ್ಮಸ್ಯ ತತ್ವಂ. ಧರ್ಮಸ್ಯ ತತ್ವ ಹೆಂಗೆ ತಿಳ್ಕೊಬೇಕು ಹಂಗಾರೆ? ನಿಹಿತಂ ಗುಹಾಯಾಮ್. ಗುಹಾಯಾಮ್ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಇವು ಹೆಂಗೆ ತಿಳ್ಕೊಳ್ಳೋದು ಹಂಗೆ? ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ದಾರಿ ಒಂದೇ. ಮೊದಲು ಯಾವೂ ಆಗುವುದಿಲ್ಲ, ಆಗಲೇ ಹೇಳಿದ್ದು. ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಂ ನಾಸಾ ಋಷಿವ್ಯಸ್ಯ ಮತಂ ನ ಭಿನ್ನಂ. ಯಾವೂ ಆಗುವುದಿಲ್ಲ. ಮತ್ತು ಮುಂದೆ ದಾರಿ ಒಂದೇ ದಾರಿ. ಏನದು ಒಂದೇ ದಾರಿ? ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಮಹಾಜನ ಏನ ಗತಸ ಪಂಥ. ಮಹಾಜನರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಸೇವೆ ಮಾಡುತ್ತಾ ಹೋದ್ರೆ ಮಾತ್ರ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗ್ತದೆ. ಅದು ಬಿಟ್ಟರೆ ಆಗೋದಿಲ್ಲ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ. ಬ್ರಹ್ಮ ಸಂಹಿತಾದಲ್ಲಿ ಬ್ರಹ್ಮದೇವರು ಹೇಳ್ಯಾರ ಇದನ್ನು. ಏನು ಹೇಳ್ಯಾರಲ್ಲಿ? ಪೂರ್ಣ ಶ್ಲೋಕ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅಧುರ್ಲಭಂ ಆತ್ಮಭಕ್ತೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಇದು ಒಂದು ಸ್ವಲ್ಪ ಚರ್ಚೆ ಮಾಡೋಣಂತ. ಮೊದಲೇದು ಅದ್ವೈತ. ಏನಿದೆ ಅದ್ವೈತ? ನಮ್ಮ ತತ್ವ ಅದ್ವೈತ ಅಲ್ಲ. ಅದ್ವೈತ ಭಗವಂತನ ಒಂದು ಹೆಸರು. ಅದು ಅದ್ವೈತ ಶಬ್ದಕ್ಕೆ ಅರ್ಥ ಏನಾಗ್ಬೋದು? ಪ್ರಭುಪಾದವ್ರು ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥನೂ ತಿಳಿಸ್ಯಾರ ಅದರದ್ದು. ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಹೇಳಲಿಕ್ಕತ್ತಾರ. ಸ್ಕಂದ ಪುರಾಣದಲ್ಲಿ ಅದರ ವರ್ಣನೆ ಮಾಡಿ ಹೇಳ್ತಾ ಇದ್ರು. ವಿಷ್ಣು ಸಹಸ್ರನಾಮ ಪ್ರತಿ ಭಗವಂತನ ನಾಮಕ್ಕೆ 100 ಅರ್ಥವಂತ, 100 ಮೀನಿಂಗ್ಸ್. ವೇದದ ಪ್ರತಿ ಶಬ್ದಕ್ಕೆ 3 ಅರ್ಥ ಬರ್ತದೆ. ಮಹಾಭಾರತ ಪ್ರತಿ ಶಬ್ದಕ್ಕೆ 10 ಅರ್ಥ. ಅದು ಭಗವಂತನ ನಾಮ 100 ಅರ್ಥ. ಈಗ ನಾವು 3-4 ಕೇಳಿದ್ದಷ್ಟೇ ಹೇಳಲಿಕ್ಕತ್ತೀನಿ. ಅದ್ವೈತ ಶಬ್ದಕ್ಕೆ ಏನು ಅರ್ಥ? ಒಂದೇ ಅರ್ಥ. ಪ್ರಭುಪಾದವ್ರು ಹೇಳಿದ್ದು, ಒನ್ ವಿದೌಟ್ ಅ ಸೆಕೆಂಡ್. ಅವನ ಸಮಾನ ಯಾರೂ ಇಲ್ಲ. ಇದು ಅದ್ವೈತ ಶಬ್ದಕ್ಕೆ ಒಂದು ಅರ್ಥ. ಒನ್ ವಿದೌಟ್ ಅ ಸೆಕೆಂಡ್. ಎರಡನೇದು ಅದ್ವೈತ ಶಬ್ದಕ್ಕೆ ಇನ್ನೊಂದು ಅರ್ಥ ಪ್ರಭುಪಾದವ್ರು ಕೊಟ್ಟಿದ್ದು. ಭಗವಂತನ ಅನೇಕ ಅವತಾರ, ರಾಮ, ನರಸಿಂಹ, ವಾಮನ, ಇವೆಲ್ಲ ಹಿಂದೆ ಬಂದವಲ್ಲ, ಎಷ್ಟೋ ಅವತಾರ. ಅದು ಕಪಿಲದೇವ, ಭೂವರಾಹ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ನರಸಿಂಹ ಅವತಾರ, ಎಷ್ಟು ಅವತಾರಕ್ಕೆ ಚರ್ಚೆ. ಪರಶುರಾಮ್, ಎಲ್ಲ ಅದು ಹಿಂದಿನ ಶ್ಲೋಕದಲ್ಲಿ. ಇವೆಲ್ಲ ಅವತಾರ ಭಗವಂತನ ಜೊತೆಗೆ ಒಂದೇ, ಕೃಷ್ಣನ ಜೊತೆಗೆ ಒಂದೇ ಅವರೆಲ್ಲ. ಯಾಕೆ ಒಬ್ಬನೇ ಅವನೂ ರೂಪ. ಇವೆಲ್ಲ ಇದು ಅದ್ವೈತ ಶಬ್ದಕ್ಕೆ ಎರಡನೇ ಅರ್ಥ. ಇನ್ನು ಅದ್ವೈತ ಶಬ್ದಕ್ಕೆ ಒಂದು 3ನೇ ಅರ್ಥ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬಾಯಾಗ ಬಟ್ ಹಾಕೊಂಡು ಕೂಡ್ತೈತಿ. ಏನು ತಿಳಿತೈತಿ? ಹಿಂಗೆ ನೋಡೋದು ಅಷ್ಟೇ. ಆಶೀರ್ವಾದ ಏನಾದ್ರು ತಿನ್ನೋದು, ಮಾಲಕು ಇಷ್ಟ ಮಾಡ್ತಾವೆ ಮಕ್ಕಳೆಲ್ಲ. ಇನ್ನು ಸ್ವಲ್ಪ ದೊಡ್ಡವ ಆದಮೇಲೆ ತಿಳುವಳಿಕೆ ಸ್ವಲ್ಪ ಜಾಸ್ತಿ ಆಯಿತು. ಇನ್ನೂ ಸ್ವಲ್ಪ ದೊಡ್ಡವ, ಇನ್ನೂ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ. ಈಗ ಭಾಳ ವ್ಯತ್ಯಾಸ. ಆವಾಗಿಂದ ಇವತ್ತಿಗೆ ನೋಡಿಬಿಟ್ರೆ ಎಷ್ಟು ವ್ಯತ್ಯಾಸ. ನಮ್ಮಲ್ಲಿ ಭಗವಂತನಲ್ಲಿ ಈ ರೀತಿ ಇಲ್ಲ. ಚಿಕ್ಕ ಮಗು ಇದ್ದಾನೆ ಪಾಪ, ಏನೂ ತಿಳಿತಾ ಇಲ್ಲ. ಅಲ್ಲೂ ಷಡ್ ಐಶ್ವರ್ಯ ಪೂರ್ಣ. ಇದು ಅದ್ವೈತ ಶಬ್ದಕ್ಕೆ
ಮೂರನೇ ಅರ್ಥ. ನಾಲ್ಕನೇ ಅರ್ಥ, ಭಗವಂತನ ನಾಮ, ಭಗವಂತನ ಧಾಮ, ಲೀಲಾ ಮತ್ತು ಭಗವಂತನ ಗುಣ ಇವೆಲ್ಲ ಭಗವಂತನ ಜೊತೆಗೆ ಒಂದು, ಆಬ್ಸಲ್ಯೂಟ್, ಏನೂ ಡಿಫರೆನ್ಸ್ ಇಲ್ಲ. ಅದಕ್ಕೊಂದು 4 ಅರ್ಥ ಹೇಳಿದೀಗ ಅದ್ವೈತ ಶಬ್ದಕ್ಕೆ. ಅದ್ವೈತಂ ಅಚ್ಯುತ್ತಂ, ಅಚ್ಯುತ್ತ ಅಂದ್ರೆ ಯಾರು ತಮ್ಮ ಸ್ಥಾನದಿಂದ ಎಂದೂ ಪತನೆ ಆಗುವುದಿಲ್ಲ. ಅದ್ವೈತಂ ಅಚ್ಯುತ್ತಂ ಅನಾದಿಂ, ಅನಾದಿಂ ಏನರ್ಥ? ಒನ್ ವಿದೌಟ್ ಅ ಬಿಗಿನಿಂಗ್, ಅನಂತ ರೂಪ, ಎಂಡ್ಲೆಸ್ ಫಾರ್ಮ್ಸ್. ಅದಕ್ಕೆ ಪ್ರಭುಪಾದರು ಕೊಟ್ಟು ಉದಾಹರಣೆ, ಸಮುದ್ರ ದಂಡಿಗೆ ಹೋಗಿ ನಿಂತು ನೋಡ್ರಿ, ತೆರೆಗಳು ಬರ್ತಿರ್ತಾವ, ಯಾರು ಎಣಿಸ್ಬೋದು ಅವನ್ನ? ಒಂದ ಕಡೆ ಬರ್ತಾ ಇಲ್ಲಿ, ಎಷ್ಟು ಕಡೆ ಬರ್ಲಿಕ್ಕತ್ತದ, ಯಾರು ಎಣಸವ್ರು ಯಾರು? ಹಂಗ ಭಗವಂತನ ಅನಂತ ರೂಪ. ಅದ್ವೈತಂ ಅಚ್ಯುತ್ತಂ ಅನಾದಿಂ ಅನಂತ ರೂಪ. ಮತ್ತು ಆದ್ಯಂ ಪುರಾಣ ಪುರುಷ, ಎಲ್ಲದಕ್ಕಿಂತ ಪುರಾಣ ಪುರುಷ ಭಗವಂತ. ಪುರಾಣ ಪುರುಷ ಅಂದ್ರೆ ಮುದುಕಾಗಿಬಿಟ್ಟಾನ. ನವ ಯೌವನಂ ಚ, ಫ್ರೆಶ್ ಯೂತ್, 16 ವರ್ಷದ ತರುಣ. ಇದು ದೇವರು. ಎಂಥವ್ರ ಬಗ್ಗೆ ಅದ್ವೈತಂ ಅಚ್ಯುತ್ತಂ ಅನಾದಿಂ ಅನಂತ ರೂಪ, ಆದ್ಯಂ ಪುರಾಣ ಪುರುಷ, ನವಯೌವನಂ ಚ. ಇಂಥ ವ್ಯಕ್ತಿ ಬಗ್ಗೆ ವೇದೇಶು ದುರ್ಲಭಂ, ವೇದ ಹುಡುಕಾಡ್ಕೋತ ಕೂತರೆ ಸಿಗುವುದಿಲ್ಲ. ಅದುರ್ಲಭಂ ಆತ್ಮಭಕ್ತು, ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ ಅವರು ಮಾತ್ರ ಭಗವಂತನ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಬೇರೆ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆಯ್ತಾ? For example, material potencies which are manifested before our eyes. For example, there are millions and billions of planets, far, far beyond a scientist's calculation. But there are only the manifestation of the Lord's material energy. But what can the scientist hope to know of the spiritual potency of the Lord by such material efforts? ಈಗ ಆಕಾಶದಲ್ಲಿರುವಂಥ ಎಲ್ಲ ಗ್ರಹಗಳ ನೋಡ್ಲಿಕ್ಕೆ ಒಂದು ಟೆಲಿಸ್ಕೋಪ್ ಅಂತ ವಾಪರಿಸ್ತಾರೆ. ದೂರದಿದ್ದಕ್ಕೆ ಟೆಲಿಸ್ಕೋಪ್ ವಾಪರಿಸ್ತಾರೆ. ಮತ್ತು ನೀರೊಳಗೆ ಅದರೊಳಗೆ ಏನಾರ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆಲ್ಲ ಮೈಕ್ರೋಸ್ಕೋಪ್ ವಾಪರಿಸ್ತಾರೆ ಲ್ಯಾಬ್ರೇಟರಿ ಒಳಗೆ. ದೂರದಿದ್ದಕ್ಕೆ ಟೆಲಿಸ್ಕೋಪ್, ಹತ್ತಿರ ಇದ್ದಿದ್ದಕ್ಕೆ ಮೈಕ್ರೋಸ್ಕೋಪ್. ಆರ ಭಗವಂತನ ನೋಡ್ಲಿಕ್ಕೆ, ಆತ್ಮ ನೋಡ್ಲಿಕ್ಕೆ ಮೈಕ್ರೋಸ್ಕೋಪು ನಡೆಯಂಗಿಲ್ಲ, ಟೆಲಿಸ್ಕೋಪು ನಡೆಯಂಗಿಲ್ಲ. ಮತ್ತು ಯಾವುದು ಅದಕ್ಕೆ ಸೋಲ್ ಸ್ಕೋಪ್ ಅಂತಾರೆ. ಅದಕ್ಕೆ ಸೋಲ್ ಸ್ಕೋಪ್ ಅಂದ್ರೆ ಯಾವುದು? ಇದೇ ಭಗವದ್ಗೀತಾ. ಗೀತಾ ಓದಿದ್ರೆ, ಭಾಗವತ್ ಓದಿದ್ರೆ ತಿಳಿಯುತ್ತದೆ ನಮಗೆ. ನಾವು ಆತ್ಮ, ಭಗವಂತನ ಅಂಶ ಎಲ್ಲ ತಿಳಿತದೆ. ಅದಕ್ಕೆ ಭಗವಂತನ ಈ ರೀತಿ ನಾವು ರಿಸರ್ಚ್ ಮಾಡ್ತಾ ಹೋದರೆ ಸಿಗಂಗಿಲ್ಲ. ಆರೋಹ ಪಂಥಾಹ ಅವರೋಹ ಪಂಥಾಹ. ಆರೋಹ ಪಂಥ ಅಂದರೆ ಅಸೆಂಡಿಂಗ್ ಪ್ರೊಸೆಸ್, ರಿಸರ್ಚ್ ಮಾಡಿ ತಿಳ್ಕೊ. ಅವರೋಹ ಪಂಥ ಡಿಸೆಂಡಿಂಗ್ ಪ್ರೊಸೆಸ್. ಇದು ಪರಂಪರೆ ಡಿಸೆಂಡ್ ಆಗ್ಲಿಕ್ಕತ್ತದ. ಕೃಷ್ಣನಿಂದ ಪ್ರಾರಂಭ ಆಗಿ ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ, ಮಧ್ವಾಚಾರ್ಯ, ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್, ಜಯತೀರ್ಥ, ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸ ತೀರ್ಥ, ಲಕ್ಷ್ಮೀಪತಿ, ಇಲ್ಲಿವರೆಗೂ ಮಧ್ಯ ಪರಂಪರನೆ. ಆಮೇಲೆ ಮಾಧವೇಂದ್ರ ಪುರಿ, ಈಶ್ವರಪುರಿ, ನಿತ್ಯಾನಂದ, ಅದ್ವೈತ, ಶ್ರೀ ಚೈತನ್ಯ ಮಹಾಪ್ರಭು, ರೂಪ ಸ್ವರೂಪ ಸನಾತನ, ರಘುನಾಥ್ ಜೀವ, ಕೃಷ್ಣದಾಸ್, ಕವಿರಾಜ್, ನರೋತ್ತಮ दास ठाकुर, विश्वनाथ चक्रवर्ती ठाकुर, बलदेव जगन्नाथ दास बाबा जी,
ಭಕ್ತಿ ವಿನೋದ್ ಠಾಕೂರ್, ಗೌರ್ ಕಿಶೋರದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಠಾಕೂರ್. ಈ ರೀತಿ ಇದು ಪರಂಪರಾ ಡಿಸೆಂಡಿಂಗ್ ಪ್ರೊಸೆಸ್. ಪರ್ಫೆಕ್ಟ್ ನಾಲೆಜ್ ಬರ್ತದೆ. ಇವು ಸೈಂಟಿಸ್ಟ್ ಅವರೋಹ ಪಂಥ, ಅಸೆಂಡಿಂಗ್. ಹಿಂಗೆ ಸಿಗುವುದಿಲ್ಲ ಕೃಷ್ಣ. ಏನೆಲ್ಲ ರಿಸರ್ಚ್ ಮಾಡಿದರೂ ಆಗುವುದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯ ಸಮಾವೃತ. ನಾನು ಎಲ್ಲರಿಗೂ ಪ್ರಕಾಶ ಆಗುವುದಿಲ್ಲ. ಯಾಕ? ಮಾಯಾ ಅಡ್ಡ ಬಂದ್ಬಿಡುತ್ತದೆ. ಈಗ ಹೊರಗಡೆ ಸೂರ್ಯ ಕಾಣ್ತಾ ಇಲ್ಲ, ಸೂರ್ಯ ಇಲ್ಲ, ಕಾಣ್ತಾ ಇಲ್ಲಲ್ಲ, ಸೂರ್ಯ ಇಲ್ಲ. ಮೋಡ ಬಂದದ. ಮೋಡ ಬಂದಿದ್ದಕ್ಕೆ ಸೂರ್ಯ ಕಾಣ್ತಾ ಇಲ್ಲ. ಕ್ಲೌಡಿ ವೆದರ್, ಸೂರ್ಯ ಕಾಣ್ತಾ ಇಲ್ಲ. ಆ ಸೂರ್ಯ ಇದ್ದಾನೋ ಇಲ್ಲೋ? ಕಾಣಂಗಿಲ್ಲ ಅಂದ್ರೆ ಇಲ್ಲ. ಏನು ಬೆಳಕು ಬರ್ಲಿಕ್ಕತ್ತದ ಈಗ. ಮತ್ತು ಹೀಟ್ ಅನುಭವಿಸ್ಲಿಕ್ಕತ್ತೀವಿ. ಹೀಟ್ ಆ್ಯಂಡ್ ಲೈಟ್, ಟೂ ಎನರ್ಜೀಸ್ ಆಫ್ ದ ಸನ್. ಸೂರ್ಯ ನೋಡಿಲ್ಲ ಅಂದರೂ ಚಿಂತಿಲ್ಲ, ಹೀಟ್ ಆ್ಯಂಡ್ ಎನರ್ಜಿಯಿಂದ ತಿಳಿತದೆ ಸೂರ್ಯ ಇದ್ದಾನ. ಅದಕ್ಕೆ ಈ ಮಾಯಾ ಒಮ್ಮೆ ಏನಾಗ್ತದೆ, ಮೋಡಗತೆ ಬಂದು ಹಂಗೆ ಸೂರ್ಯನ ಮುಚ್ಚಿಬಿಟ್ಟದ. ಹಂಗೆ ಮಾಯಾ ನಮಗೆ ಭಗವಂತನ ಮಧ್ಯದಲ್ಲಿ ಮಾಯಾ ಬಂದ್ಬಿಡ್ತದೆ. ಕಾಣುವುದಿಲ್ಲ, ಕಾಣುವುದಿಲ್ಲ. ದೇವರಿಲ್ಲ. ಯಾಕೆ? ಕಾಣ್ತಾ ಇಲ್ಲ. ದೇವರಿಲ್ಲ ಅನ್ಲಿಕ್ಕೆ ಅವ್ರ ಹತ್ರ ಒಂದೇ ಒಂದು ಆರ್ಗ್ಯುಮೆಂಟ್, ಪ್ರಮಾಣವೂ ಅಲ್ಲ ಅದು. ಕಾಣುವುದಿಲ್ಲ ಇಷ್ಟೇ. ದೇವರಿಲ್ಲ ಅಂದ್ರೆ ಕಾಣಂಗಿಲ್ಲ, ಇಷ್ಟೇ ಒಂದೇ ಅವ್ರಿಗೆ. ದೇವರಿದ್ದಾನ ಅನ್ಲಿಕ್ಕೆ ಸಾವಿರಾರಲ್ಲ, ಲಕ್ಷಾಂತರ ಉದಾಹರಣೆ. ಒಂದಲ್ಲ ಎರಡಲ್ಲ. ದೇವರಿದ್ದಾನನ್ಲಿಕ್ಕೆ ಬೇಕಾದಷ್ಟು ಪ್ರಮಾಣವ. ಶಾಸ್ತ್ರ ಪ್ರಮಾಣ ಅವು ಇವೆಲ್ಲ ಬಿಡ್ರಿ ಅವನ್ನ. ನಮ್ಮ ಕಣ್ಣು ಮುಂದೆ ಏನು ಕಾಣ್ಲಿಕ್ಕತ್ತದ ಎಲ್ಲ ಇದು ಎಲ್ಲಿಂದ ಬಂತಿದೆ? ಆಟೋಮ್ಯಾಟಿಕ್. ಇದು ಯಾರು ಒಪ್ಪುವುದಿಲ್ಲ. ಇದರಿಂದ ಭಗವಂತಿದ್ದಾನ. ಮೊನ್ನೆ ಉದಾಹರಣೆ ಕೊಟ್ಟೆ. ಒಂದು ಫ್ಲವರ್ ಅದ, ಹೂ ಅದ, ಯಾರೋ ಪೇಂಟಿಂಗ್ ಮಾಡ್ತಾರೆ ಅದನ್ನು. ಫ್ಲವರ್ ಪೇಂಟ್ ಮಾಡಿದ್ರೆ ಅದು ಚಂದ. ಅದ್ರ ಹಿಂದೊಬ್ಬ ಕಲಾಕಾರ ಇದ್ದಾನಲ್ಲ. ಒಂದು ಫ್ಲವರ್ ಪೇಂಟಿಂಗ್ ಮಾಡಿದ್ದ ಯಾರೊಬ್ಬರು ಕಲಾಕಾರ ಇದ್ದಾರೆ. ಮತ್ತು ಇದ್ರ ಹಿಂದೆ ಯಾರೂ ಇಲ್ಲ ಕಲಾಕಾರ. ನೋಡ್ರಿ ಬಣ್ಣ ಹೆಂಗದ, ಸ್ಮೆಲ್ ಅದ, ಪರಿಮಳ. ಮತ್ತು ಇದರಿಂದ ಯಾರಿಲ್ಲ. ಸಿಂಪಲ್ ಕಾಮನ್ ಸೆನ್ಸ್ ವಾಪರಿಸಿದ್ರೆ ತಿಳಿತದೆ ದೇವರಿದ್ದಾನ ಅನ್ಲಿಕ್ಕೆ. ನಮ್ಮ ಕಣ್ಣು ಕೊಟ್ಟವ್ರು ಯಾರು? ಎಲ್ಲ ಇಂದ್ರಿಯ ಕೊಟ್ಟಿದ್ಯಾರು? ಈ ಶರೀರ ಕೊಟ್ಟಿದ್ಯಾರು? ಉಸಿರಾಡ್ಲಿಕ್ಕತ್ತೀವಿ, ಆಕ್ಸಿಜನ್ ಯಾರು ಕೊಟ್ಟಾರ? ನೀರು ಯಾರು ಕೊಟ್ಟಾರ? ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಆಹಾರ, ಪ್ರತಿಯೊಂದು ದೇವರದ್ದೇ ಪ್ರಮಾಣ, ಅವನಿಂದೇ ಬಂದಿದ್ದು. ಮತ್ತು ಹುಚ್ಚರಂಗ ದೇವರಿಲ್ಲ ಅಂತ ಸ್ವಲ್ಪ ಬುದ್ಧಿ ಹಚ್ಚಿದ್ರೆ ಅರ್ಥ ಆಗಿಬಿಡುತ್ತದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ದೇರ್ ಆರ್ ಮಿಲಿಯನ್ಸ್ ಆಫ್ ಪ್ಲಾನೆಟ್ಸ್ ಆಯ್ತಾ. The sane person, therefore, ceases to speculate on subjects beyond the jurisdiction of tiny brain. And as a matter of course, he tries to learn to surrender unto the Supreme Lord, who alone can lead one to the platform of real knowledge. ಇದು ಒಂದು ಮಾತು ಭಾಳ ಇಂಪಾರ್ಟೆಂಟ್. ನಾವು ಸುಮ್ಮನೆ ಹಗ್ಗ ಅಂದಾಜು ಮಾಡ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ಕೋತ ಕೂತ್ರೆ ಆಗೋದಿಲ್ಲ. ಆಗಲೇ ಹೇಳಿದ ಶ್ಲೋಕ, ಮಹಾಭಾರತದ ಶ್ಲೋಕ ಕ್ಲಿಯರ್ ಅದ ಅಲ್ಲಿ. ಇನ್ನೊಂದು ಉದಾಹರಣೆ ಪ್ರಭುಪಾದರು ಕೊಡ್ತಾರೆ. ಯಾವುದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಕೇಳಿ ತಿಳ್ಕೋರಿ ಅನ್ಲಿಕ್ಕತ್ತಾರೆ. ಹೌದಾ? ನೋಡ್ಲಿಕ್ಕೆ ಆಗೋದಿಲ್ಲ, ಕೇಳಿ ತಿಳ್ಕೋಬೇಕು. ಹೌದು.
ಈಗ ನಾವು ಬ್ಲಡ್ ಟೆಸ್ಟ್ ಕೊಡ್ತೀವಿ, ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಬರ್ತದೆ. ಆ ರಿಪೋರ್ಟ್ದಾಗೆಲ್ಲ ಬಂತಲ್ಲಿ, ತೋರಿಸ್ರಿ ನಂಗೆಲ್ಲ ಅದನ್ನು ತೋರಿಸ್ಲಿಕ್ಕೆ ಆಗ್ತದೆ, ತೋರಿಸಿದ್ರು ನಮ್ಗೆ ಅರ್ಥ ಆಗ್ತದೆ. ರಿಪೋರ್ಟ್ ಓದಿ ಕೇಳಿ ತಿಳ್ಕೊಂಬಿಟ್ರೆ ಆಯ್ತು. ಇಲ್ಪ ಎಲ್ಲ ಚಲೋ ಅದ, ನಾರ್ಮಲ್ ಅದ, ಬ್ಲಡ್ ಪ್ರಾಬ್ಲಮ್ ಇಲ್ಲ, ಓಕೆ. ಇಲ್ಲ ಈಗ ಕೆಲವ್ರಿಗೆ ಯಾರೋ ಶುಗರ್ ಅದ, ಅದದ ಇದದ, ಯಾವುದು ನೋಡ್ಲಿಕ್ಕೆ ಆಗೋದಿಲ್ಲ, ಕೇಳಿ ತಿಳ್ಕೊರಿ. ಯಾಕಂದ್ರೆ ನಮ್ಮ ಟೈನಿ ಬ್ರೈನ್ ಆ್ಯಸ್ ಅ ಮ್ಯಾಟರ್ ಆಫ್ ಕೋರ್ಸ್ ಟ್ರೈಸ್ ಟು ಲರ್ನ್ ಟು ಸರೆಂಡರ್ ಟು ದ ಸುಪ್ರೀಂ ಲಾರ್ಡ್. ಅದು ಭಗವಂತಗೆ ಶರಣಾಗೋದು. In the Upanishad, it is clearly said that the Supreme Personality Godhead can never be known simply by working very hard and taxing the good brain, nor can he be known simply by mental speculation and jugglery of words. The Lord is known. The Lord is knowable only by one who is surrendered soul. ಯಾರು ಕೃಷ್ಣನಿಗೆ ಶರಣಾಗ್ತಾರ ಅವ್ರು ಮಾತ್ರ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ, ಇಲ್ಲ ಆಗುವುದಿಲ್ಲ. ಹರೇ ಕೃಷ್ಣ. The Lord is knowable only by one who is surrendered soul. ಯಾರು ಕೃಷ್ಣನಿಗೆ ಶರಣಾಗ್ತಾರ ಅವ್ರು ಮಾತ್ರ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದ. ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಇದು 7.14. ಈ ಪ್ರಕೃತಿಯಲ್ಲಿ ಮೂರು ಗುಣದ ಪ್ರಭಾವ, ಇದನ್ನು ಯಾರು ದಾಟ್ಲಿಕ್ಕೆ ಶಕ್ಕಿಲ್ಲ. ಯಾರು ಕೃಷ್ಣಗೆ ಶರಣಾಗ್ತಾರೆ ಅವ್ರು ದಾಟ್ತಾರೆ ಮಾಯಾ ಪ್ರಭಾವದಿಂದ. ಆವಾಗೆಲ್ಲ ಕ್ಲಿಯರ್ ಆಗಿಬಿಡ್ತದೆ, ಸ್ಪಷ್ಟ ಆಗಿಬಿಡ್ತದೆ. The Lord is knowable only by one who is surrendered. ಮಾಮೇವಯ ಪ್ರಪದ್ಯಂತೆ. ಆಮೇಲೆ ಮಾಯಾಂ ಹೇತಾಂ ತರಂತಿತೆ, ಮುಕ್ತನಾಗಿಬಿಡ್ತಾರೆ ಮಾಯಾ ಪ್ರಭಾವದಿಂದ. ಮುಂದೆ ಮಾಯಾದಿಂದ ಮುಕ್ತ ಆದಮೇಲೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಮೋಡ ಹೋಯ್ತು, ಸೂರ್ಯ ಕಾಣ್ಲಿಕ್ಕತ್ತ. ಮೋಡದ ಈಗ ಕಾಣ್ತಾ ಇಲ್ಲ, ಮೋಡ ಹೋಗ್ಬಿಡ್ತದೆ, ಆಮೇಲೆ ಜೋರು ಬಿಸಿಲಾಗಿಬಿಡ್ತದೆ, ಕಾಣ್ಲಿಕ್ಕತ್ತವಾಗ. Herein Brahmaji, the greatest of all material living beings, acknowledges this truth. Therefore, the fruitless spoiling of energy by pursuing the path of experimental knowledge must be given up. ಸಂಶೋಧನೆ ಮಾಡಿ ತಿಳ್ಕೊತೀನಿ ಅದು ನಡೆಯುವುದಿಲ್ಲ. ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಆಗಲೇ 2-3 ಶ್ಲೋಕ ಹೇಳಾಯ್ತಿ. Therefore, the fruitless spoiling of energy by pursuing the path of experimental knowledge must be given up. ಈ ಒಂದು ಉದಾಹರಣೆ ಪ್ರಭುಪಾದರು ಕೊಡ್ತಾರೆ. ಒಬ್ಬ ಚಿಕ್ಕ ಹುಡುಗಿದ್ದಾನ. ಆ ಹುಡುಗಿಗ ಅವರಪ್ಪ ಯಾರು ಗೊತ್ತಿಲ್ಲ, ಅಪ್ಪ ಯಾರು ಗೊತ್ತಿಲ್ಲ. ಈಗ ಸ್ಪೆಕ್ಯುಲೇಟ್ ಮಾಡ್ಕೋತ ಕೂಡ್ಬೋದ, ಇವರು ನನ್ನ ಅಪ್ಪ ಇರ್ಬೇಕು, ಇವರೇ ನನ್ನಂಗ ಕಾಣ್ತಾರ. ಹೋಗಿ ಕೇಳಿದ್ರೆ ಹೊಡೆದು ಬಿಡ್ತಾರ ಅವ್ರು. ಮತ್ತು ಈ ರೀತಿ ಸ್ಪೆಕ್ಯುಲೇಟ್ ಮಾಡ್ಕೋತ ಕೂತ್ರ ಅಪ್ಪ ಅರ್ಥ ತಿಳಿತದೆ, ಯಾರ ಅಪ್ಪ ನಮ್ಮ ಅಪ್ಪ ಅನ್ನೋದು, ನಮ್ಮ ತಂದೆ ಯಾರು ತಿಳಿತದ. ಎಲ್ಲ DNA ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಗೊತ್ತಾಗ್ತದೆ ನಮ್ಮಪ್ಪ ಯಾರು. ಯಾವ ಪರ್ಫೆಕ್ಟ್ ಮೆಥಡ್ ಅಲ್ಲ ಇವು.
ಪ್ರತ್ಯಕ್ಷ, ಅನುಮಾನ, ಶಬ್ದ 3 ರೀತಿ ಜ್ಞಾನ ಪಡ್ಕೋಬಹುದು. ಭೌತಿಕ ಜ್ಞಾನಕ್ಕೆ ನಡೀತದೆ ಪ್ರತ್ಯಕ್ಷ, ಅನುಮಾನ. ಆದ್ರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಇವೆರಡೂ ನಡೆಯಂಗಿಲ್ಲ. ಪ್ರತ್ಯಕ್ಷ, ಅನುಮಾನ. ಈಗ ಉದಾಹರಣೆ ಕೊಟ್ಟಿದ್ದು, ಅಪ್ಪ ಯಾರು ತಿಳ್ಕೊಳ್ಳಿಕ್ಕೆ ಪ್ರತ್ಯಕ್ಷ ತಿಳಿಯಂಗಿಲ್ಲ, ಅನುಮಾನ ಮಾಡ್ಕೋತ ಕೂತ್ರು ಅರ್ಥ ತಿಳಿಯಂಗಿಲ್ಲ. ಯಾರು ನಮ್ಮ ತಂದೆ. ತಾಯಿ ಕಡೆ ಹೋಗಿ ಕೇಳಿಬಿಟ್ರ, ಅಮ್ಮ ನಮ್ಮ ಅಪ್ಪ ಯಾರು ಕೇಳಿಬಿಟ್ರೆ ಅಮ್ಮ ಹೇಳ್ತಾರೆ, ಇವರೇ ನಿಮ್ಮ ತಂದಿಪ್ಪ ಅಂದ. ಮುಗಿದೋಯ್ತು. ತಾಯಿ ಅಥಾರಿಟಿ ಹೇಳ್ತಾ ಇದ್ದಾಳೆ, ಇವರೇ ನಿಮ್ಮ ತಂದಿ. ಮತ್ತು ಅಲ್ಲಿ ಆರ್ಗ್ಯುಮೆಂಟ್ ಇಲ್ಲ, ಫೈನಲ್. ಹೌದಾ? ಮತ್ತು ತಾಯಿ ಮೇಲೆ ಸಂಶಯ ಮಾಡಿಬಿಟ್ರ, ತಾಯಿ ಮೇಲೆ ಸಂಶಯ ಬಂತು. ಅಮ್ಮ ಏನು ಹೇಳಲಿಕ್ಕತ್ತ, ಇವ್ರ ಅಪ್ಪ ನನಗೇನು ಅನಿಸೋದಿಲ್ಲ, ಏಯ್ ಏನಿದಿಲ್ಲ ಸುಳ್ಳು ಹೇಳಲಿಕ್ಕತ್ತಿ. ಅಮ್ಮನ ಮೇಲೆ ಸಂಶಯ ಮಾಡಿಬಿಟ್ರ. ತಂದೆ ಯಾರು ತಿಳಿದೆ ಬರುವುದಿಲ್ಲ. ಕ್ಲಿಯರ್, ಸಿಂಪಲ್ ಎಕ್ಸಾಂಪಲ್ ಪ್ರಭುಪಾದವರು. ಅದರಂಗ ಶಾಸ್ತ್ರದ ಮೇಲೆ ನಾವು ಸಂಶಯ ಮಾಡಿಬಿಟ್ರೆ, ಭಾಗವತ ಮೇಲೆ, ಗೀತಾ ಮೇಲೆ, ಶಾಸ್ತ್ರ ಪುರಾಣ ಮೇಲೆ ಸಂಶಯ ಮಾಡಿಬಿಟ್ರೆ ನಮ್ಮ ಎಲ್ಲರೂ ಪರಮ ತಂದೆ ಯಾರು ತಿಳಿದ ಬರುವುದಿಲ್ಲ. ಸಂಶಯ ಮಾಡಿಲ್ಲ. ಗೀತೆಯಲ್ಲಿ ಹೇಳಿದ್ದು ಒಪ್ತೀವಿ. ಕೃಷ್ಣ ಹೇಳ್ತಾನಲ್ಲಿ, ಮಾತಾಹಂ ಪಿತಾಹಂ ಅಸ್ಯ ಜಗತೋ, ಪಿತಾಹಂ ಅಸ್ಯ ಜಗತೋ, ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಂ ಓಂಕಾರ, ಋಗ್ ಸಾಮ ಯಜುರೇವಚ. ಎಲ್ಲ ಕ್ಲಿಯರ್. ಒಪ್ಪಿ ಬಿಟ್ರೆ ಮುಗಿದೋಯ್ತು. ಕೃಷ್ಣ ನಮ್ಮ ತಂದೆ, ನಮ್ಮ ತಾಯಿ ಎಲ್ಲ ಅವನೇ. ಓ, ಪ್ರಾಬ್ಲಮ್ ಸಾಲ್ವ್. ಮತ್ತು ಅದನ್ನು ಒಪ್ಪಲಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಇಲ್ಲ, ಬರೀ ಕನ್ಫ್ಯೂಷನ್ ನಡೀತಾ ಇರ್ತದೆ. Therefore, ಆಯಿತಾ, ಇದು ಕ್ಲಿಯರ್ ಆಯಿತು. One should gain knowledge by surrendering unto the Lord and by acknowledging the authority of the Supreme Person mentioned herein. The Lord is unlimited, and by the grace of the Yoga Maya helps the surrendered soul to know Him proportionately with the advance of one surrender. ಎಷ್ಟು ಪ್ರಮಾಣ ನಾವು ಶರಣ ಆಗ್ತೀವಿ ಅಷ್ಟು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಶರಣ ಆಗಿಲ್ಲ ಅಂದ್ರೆ ಏನೂ ಶಕ್ಯನೇ ಇಲ್ಲ. ಆಯಿತಾ? ತಾತ್ಪರ್ಯಪೂರ್ಣ ಐತಿ. ಇನ್ನು ನಾನು ಒಳಗೆ ಹೋಗ್ತೀನಿ. ಕೃಷ್ಣದ ಅಷ್ಟೋತ್ತರ ನಡೀತದೆ ಈಗ ಅಲ್ಲಿ. ಆಮೇಲೆ ಮತ್ತು ಮುಂದಿನ ಕಾರ್ಯಕ್ರಮ ಸಾಯಂಕಾಲ 7ರಿಂದ 8 ಗೀತಾ ಪ್ರವಚನ ಮುಂದುವರಿಸೋಣ. ಇಲ್ಲಿಗೆ ನಿಲ್ಲಿಸ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, श्रीला प्रभुपाद की जय. धन्यवाद. हरे कृष्ण.